ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಚಂದು ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪಿಜ್ಜಾ ಹೇಗೆ ಮಾಡೋದು ಅಂತೇಳಿ ರೆಸಿಪಿನಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಆಗಿ ಮನೇಲೇನೆ ಹೇಗೆ ಪಿಜ್ಜಾ ಮಾಡ್ಕೊಳ್ಳೋದು ಅಂತ ಇದ್ರೆ ಒಂದು ವಿಡಿಯೋದಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ. ಪಿಜ್ಜಾ ಬೇಸ್ ಆಲ್ರೆಡಿ ರೆಡಿಮೇಡ್ ಪಿಜ್ಜಾ ಬೇಸ್ನ ತಂದಿರೋಂಥದ್ದು ಅಂಗಡಿಲಿ, ಹಾಗೆ ಪಿಜ್ಜಾ ಸಾಸ್ ಕೂಡ ತಂದಿರೋದು. ಸೊ ನಿಮ್ಗೆ ಇದು ಅಂಗಡಿಲಾದ್ರೂ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಆರ್ಡರ್ ಹಾಕೋಬಹುದು. ಇನ್ಸ್ಟಾಮಾರ್ಟಲ್ಲಿ ಆಗಿರ್ಬೋದು, ಬಿಗ್ ಬಾಸ್ಕೆಟಲ್ಲೆಲ್ಲ ಆರ್ಡರ್ ಹಾಕೋಬಹುದು, ಸಿಗುತ್ತೆ. ಸೊ ಫಸ್ಟು ಪಿಜ್ಜಾ ಬೇಸ್ನ ತೊಗೊಂಡು ಅದಕ್ಕೆ ಫೋರ್ಕ್ ಸ್ಪೂನಲ್ಲಿ ಆಲ್ಸ್ನ ಮಾಡಿಕೊಂಡು, ಹಾಗೆ ಅದಕ್ಕೆ ಪಿಜ್ಜಾ ಸಾಸ್ನ ಏನು ರೆಡಿಮೇಡ್ ಪಿಜ್ಜಾ ಸಾಸ್ ತಂದಿರ್ತೀವಲ್ಲ ಅದ್ರ ಮೇಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಕಾರ್ನ್ ಚೀಸ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಕಾರ್ನ್ ಒಂದೇ ಅಲ್ಲ, ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಹಾಗೆ ಪನ್ನೀರ್ ಆಗಿರ್ಬೋದು, ಚಿಕನ್ ಕೂಡ ಆ್ಯಡ್ ಮಾಡ್ಕೊಬೋದು ಅದನ್ನ. ಬಟ್ ನಾನಿಲ್ಲಿ ಕಾರ್ನ್ ಚೀಸ್ ಪಿಜ್ಜಾ ಮಾಡ್ತಿರೋದ್ರಿಂದ ಕಾರ್ನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚೀಸ್ ಸ್ಲೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಮೊಜರೆಲ್ಲಾ ಚೀಸ್ ಅಂತ ಬರುತ್ತೆ, ಅದನ್ನ ಆ್ಯಡ್ ಮಾಡಿದ್ರೆ ಇನ್ನ ತುಂಬಾ ಪಿಜ್ಜಾನ ಹೀಗೆ ಎಳಿತಾ ಇದ್ರೆ ಎಳೆಯಾಗಿ ಬರುತ್ತೆ, ಆ ರೀತಿ ಇರುತ್ತೆ. ಸೊ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ನಾವಿಲ್ಲಿ ಬೇಕ್ ಮಾಡ್ಕೋಬೇಕಾಗಿರೋದ್ರಿಂದ ನನ್ನ ಹತ್ರ ಮೈಕ್ರೋವೇವ್ ಏನಿಲ್ಲ, ಅದಕ್ಕೋಸ್ಕರ ಸ್ಟವ್ ಮೇಲೆನೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಪಿಜ್ಜಾ ಬೇಸ್ ಹಾಗೆ ಡೆಕೋರೇಟ್ ಮಾಡಿದೀವಲ್ಲ ಅದ್ರ ಮೇಲೆ ಎಲ್ಲ ಸಾಸ್ ಎಲ್ಲ ಹಾಕಿ ಸೊ ಅದನ್ನ ಇಟ್ಕೊತಾ ಇದ್ದೀನಿ. ಇಟ್ಕೊಂಡಿದ್ದಾದ್ಮೇಲೆ ಫಸ್ಟ್ ಪ್ರೀ ಹೀಟ್ ಮಾಡ್ಕೊಳ್ಳಿ ಪ್ಯಾನ್ನ ಒಂದು 2 ಮಿನಿಟ್ಸ್. ಅದಾದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಆದ್ರೂ ಬೇಯಿಸ್ಕೊಳ್ಬಹುದು ನೀವು. ಇಲ್ಲಾಂತಂದ್ರೆ ನೋಡ್ಕೊಳ್ಳಿ ಅದು ಬೆಂದಿದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಚೀಸ್ ಏನು ಹಾಕಿದೀವಿ ಅದೆಲ್ಲಾನು ಕರ್ಗೋಗುತ್ತೆ. ಸೊ ಆ ರೀತಿಯಾಗಿ ಅದು ಬೆಂದಿದೆಯಲ್ಲ ನೋಡಿಕೊಂಡು 5 ಮಿನಿಟ್ಸ್ ಒಳಗಡೆನೆ ಬೆಂದೋಗುತ್ತೆ. ಅದು ಬೆಂದಿದ್ದಾದ್ಮೇಲೆ ಅದ್ರ ಮೇಲೆ ಹ್ಯಾರಿಗೇನೋ ಹಾಕಿ ಹಾಗೆ ಚಿಲ್ಲಿ ಫ್ಲೇಕ್ಸಸ್ನ ಆ್ಯಡ್ ಮಾಡಿಕೊಂಡು ಕೆಳಗಡೆ ತಗೊಂಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ಸ್ಟವ್ ಆಫ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಮನೇಲೇನೆ ಇನ್ಸ್ಟೆಂಟ್ ಆಗಿ. ಬಟ್ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ, ಇದು ರೆಡಿಮೇಡ್ ಪಿಜ್ಜಾ ಬೇಸ್ನ ತೊಗೊಂಡು ಬಂದು ಪಿಜ್ಜಾ ಮಾಡ್ಕೊಳ್ಳೋದನ್ನ. ಬಿಕಾಸ್ ಅಷ್ಟೇನಾಗಿ ನನಗೆ ಟೇಸ್ಟ್ ಅನ್ನಿಸ್ಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ತಂದೆ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು, ಬಟ್ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬೋದು ಅಷ್ಟೇನೆ. ಜಸ್ಟ್ ಒಂದು ಸ್ಲೈಸಸ್ ತಿನ್ಬೋದು ಅಷ್ಟೇ. ಇದರಲ್ಲಿ ಅಷ್ಟೊಂದೇನಾಗಿ ಟೇಸ್ಟಿಯಾಗಿರೋದಿಲ್ಲ, ರೆಡಿಮೇಡ್ ಪಿಜ್ಜಾ ಬೇಸಿಂದ ಮಾಡಿರೋದ್ರಿಂದ. ಸೊ ಮನೇಲೇನೆ ನಾವು ಬೇಸ್ನ ರೆಡಿ ಮಾಡ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆಲ್ಲ ಫರ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ ನಾವು, ಡೋನೆಲ್ಲ. ಸೊ ಅದು ಸ್ವಲ್ಪ ಕಷ್ಟದ ಒಂದು ಪ್ರೋಸೆಸ್. ಬಟ್ ಇನ್ ಫ್ಯೂಚರ್ ಅಲ್ಲಿ ನಾನು ಅದನ್ನ ಟ್ರೈ ಮಾಡ್ತೀನಿ, ಒಂದು ಮನೇಲೇನೆ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡು ಮಾಡೋದಕ್ಕೆ. ಅದೇನಾದ್ರೂ ಮಾಡಿದ್ರೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. So thanks for watching the video till the end. Don't forget to subscribe Hemachandu Vlog.